SC/ST से आजादी, आरक्षण से आजादी, UGC से आजादी, चंद्रशेखर रावण को दे देंगे आजादी। हर हर महादेव। सरकार ने टैंकर लगा दिया, वो पानी पी लो आगे जिसने नहीं पिया। अरे आ जाओ हम पानी पिलाए, अरे आ जाओ पानी पिला देंगे, पानी पिला देंगे। और हाँ भाइयों, पानी नहीं पीने दिया तो हम क्या दें, मुंह पिलाएंगे। और हाँ भाइयों, पानी नहीं पीने दिया तो हम क्या दें, मुंह पिलाएंगे। ದನಗಳನ್ನ ರಕ್ಷಣೆ ಮಾಡೋರು, ದನಕ್ಕೆ ತಾಯಿ ಅನ್ನೋರು ಮನುಷ್ಯರನ್ನ ರಕ್ಷಣೆ ಮಾಡಕ ಮನುಷ್ಯರನ್ನ ಮಕ್ಕಳನ್ನ ಹೇಳಕ್ ತಯಾರಿಲ್ಲ. ಹೆಂಡಿ ಕುಡಿಯೋರು, ಉಚ್ಚಿ ಕುಡಿಯೋರು, ಹೇಳು ತಿನ್ನಾಕ ಮುಂದಾಗ್ತೀರಿ ಪ್ರಾಣಿಗಳ ವಿನಃ ಒಬ್ಬ ದಲಿತ ಮನಿ ಒಳಗಡೆ ಬಂದು ಒಂದು ತುತ್ತು ಅನ್ನ ತಿನ್ನಾಕ ರೆಡಿ ಇಲ್ಲ. ದನಗಳು ಅರೇ ನಾಲಾಯಕರ, ಈ ಮೀಸಲಾತಿ ಭಾರತ ದೇಶದ ಪ್ರತಿಯೊಂದು ಜಾತಿಗೆ ಇದೆ. ಕಿವಿ ಒಳಗಡೆ ಹೆಡ್ಫೋನ್ ಹಾಕೊಂಡ್ರೆ ಕೇಳಿಸ್ಕೋರಿ, ಇಲ್ಲಿಕಂದ್ರೆ ಕಾಲು ಎಣ್ಣೆ ಇರಿಸ್ಬೇಕು ಅಂತ ತಿಳ್ಕೊರಿ. ಪ್ರತಿಯೊಂದು ಜಾತಿಗೆ ಮೀಸಲಾತಿ ಐತಿ, ಮೀಸಲಾತಿ ಇರ್ಲಾರ್ದ ಜಾತಿನೇ ಇಲ್ಲ. ಬಡ ದಲಿತರಿಗೆ ಮುಟ್ಟಿಲ್ಲ ಮತ್ತು ಬಡತನದ ಆಧಾರದ ಮೇಲೆ ಮೀಸಲಾತಿ ಕೊಟ್ಟಿಲ್ಲ, ಇದನ್ನು ಸ್ಪಷ್ಟಪಡಿಸ್ತಾ ನಿಮ್ಗ. ಆಯ್ತು, ಇವತ್ತು ದೊಡ್ಡ ಕೋಟ್ಯಾಧೀಶರು ದಲಿತರನ್ನ ತಾನು ನಿಂದ್ರಿಸ್ತಾ ನೀವು ಹೆಣ್ಣು ಕೊಡ್ತೀರಾ? ಬೋರ್ಡ್ ಹಾಕ್ತೀರಿ, ನಮ್ಮ ಜಾತಿ ಒಬ್ಬ ಏರ್ಸಿದ್ದವ್ ಬೋರ್ಡ್ ಏರ್ಸಿತ್ತವಂಗ ಅವನಿಗೆ HIV ಇತ್ತು, ಆತ ಒಂದು ಪೇಪರ್ ಸ್ಟೇಟ್ಮೆಂಟ್ ಹಾಕ್ತಾನ, ನಾನು ಇಂಥ ಜಾತಿ ಆಗಿದ್ದೀನಿ, ನನಗ ಏಡ್ಸ್ ಐತಿ, ನನಗೆ ಏಡ್ಸಿದ್ದವ್ರು ಯಾರಾದ್ರೂ ಇದ್ರೆ ಹೆಣ್ಣು ಮಕ್ಕಳನ್ನ ಕೊಡಾಕ್ ಮುಂದೆ ಬರ್ರಿ, ಆದರೆ ದಲಿತ ಅಸ್ಪೃಶ್ಯ ಜಾತಿಯನ್ನು ಹೊರತುಪಡಿಸಿರ್ಬೇಕಂತ. ಟಾರ್ಗೆಟ್ ಇರುವಂತವ್ರು ಯಾರಂದ್ರ ಕೇವಲ SC/STಗಳು. ಅವ್ರು ಅವತ್ತು ಹೇಳನು ಹೊತ್ತರು, ಮಲಾನು ಹೊತ್ತರು, ಊರ್ ಹೊರಗಡೆ ಇದ್ರು, ಬಟ್ಟೆ ಬರೆಗಳಿಲ್ಲಾರ್ದ ಇದ್ರು, ಮನೆ ಮಠಗಳಿಲ್ಲಾರ್ದಿದ್ರು, ನಿಮ್ ಗುಲಾಮ್ಗಿರಿ ಮಾಡಿದ್ರು, ನಿಮ್ಮ ಚಾಕ್ರಿ ಮಾಡಿದ್ರು, ನಿಮ್ಮ ಹೇಳಿ ಹೊತ್ಕೊಂಡ್ರು. ಅವರಿಗೆ ಸಮಾಜದ ಮುಖ್ಯವಾಗಿ ಕುರುಬರು ಬಂದ್ರಿ, ಉಪ್ಪಾರು ಬಂದ್ರಿ, ಕುಂಬಾರು ಬಂದ್ರಿ, ಬಡಿಗೆರು ಬಂದ್ರಿ, ನಾವಿಗಳು ಬಂದ್ರಿ, ತೇಲಿಗಳು ಬಂದ್ರಿ, ಪಂಚಮಸಾಲಿಗಳು ಬಂದ್ರಿ, ಒಕ್ಕಲಿಗರು ಬಂದ್ರಿ. ಎಲ್ಲಾ ಜಾತಿಯವರು ಇಲ್ಲಿವರೆಗೂ ಯಾವ್ಯಾವ ನೌಕರಿಗಳನ್ನ ಪಡ್ಕೊಂಡಿದ್ದೀರಿ, ಯಾವ್ಯಾವ ಸೌಲಭ್ಯಗಳನ್ನ ಪಡೆದ್ರು ವಾಪಸ್ ಕೊಡ್ತೀರಿ? ಆದ್ಮೇಲೆ ಸಂಘರ್ಷ ನ್ಯೂಸ್ಗೆ ಸ್ವಾಗತ. ನಾನು ಯಮನಪ್ಪ ಗುಣದಾಳ್. ನೀವೆಲ್ಲ ನೋಡ್ತಾ ಇದ್ರಿ, ಏನು ಭಾರತ ದೇಶದ ರಾಜಧಾನಿ ದೆಹಲಿ ಜಂತರ್ ಮಂತರ್ನಲ್ಲಿ ರಿಸರ್ವೇಶನ್ ಹಟಾವೋ ಆಂದೋಲನ. ಕೇಂದ್ರ ಸರ್ಕಾರದ ಮೇಲೆ ರಿಸರ್ವೇಶನ್ ಏನು ಕೊಡ್ತಾ ಇದಾರಲ್ಲ, ಅದನ್ನ ತೆರವು ಮಾಡ್ಬೇಕಂತೇಳಿ ಕೇಂದ್ರ ಸರ್ಕಾರದ ಮೇಲೆ ಒತ್ತಡವನ್ನ ಮಾಡ್ತಾ ಇದ್ದಾರೆ. ಏನು ಜಂತರ್ ಮಂತರ್ನ್ಯಾಗ ಹೋರಾಟ ನಡೀತಾ ಇತ್ತು, ಅಲ್ಲಿಂದ ತೆಗೆದು ರಾಮಲೀಲಾ ಮೈದಾನಕ್ಕೆ ಹೋದ್ರು, ಎಲ್ಲ ಕಡೆ ಹೋಗಿದೆ, ತಮ್ಮೆಲ್ಲರಿಗೂ ಗೊತ್ತಿರುವಂಥ ವಿಷಯ. ಈ ಒಂದು ಹೋರಾಟಗಾರರು ಏನು ದೆಹಲಿಯಲ್ಲಿ ಏನಪ್ಪಾ ಘೋಷಣೆ ಕೂಗ್ತಾ ಇದ್ದಾರೆ ಅಂದ್ರೆ, ಮೊದಲು ಇವರ ಘೋಷಣೆ ಏನಪ್ಪಾ ಅಂದ್ರ, ಜಾತ್ ಪಾತ್ ಕೋ ಕರೋ ವಿದಾಯಿ ಹಮ್ ಸಬ್ ಹಿಂದೂ ಬಾಯಿ ಬಾಯಿ. ಜಾತ್ ಪಾತ್ ಕೋ ಕರೋ ವಿದಾಯಿ ಹಮ್ ಸಬ್ ಹಿಂದೂ ಬಾಯಿ ಬಾಯಿ. ಕರೆಕ್ಟ್. ಇದು ಹೇಳಿರ್ತಕ್ಕಂಥ ಮಾತು 100ಕ್ಕೆ 100 ಸತ್ಯ. ಜಾತಿಗಳಿಗೆ ಹೇಳಿ ವಿದಾಯ, ಹಿಂದೂಗಳೆಲ್ಲ ನಾವು ಅಣ್ಣತಮ್ಮರು ಅಂತೇಳಿ. ಜಾತಿಗಳ ಹೋದ್ರೆ ರಿಸರ್ವೇಶನ್ ಅವಶ್ಯಕತೆನೇ ಇಲ್ಲ. ಜಾತಿ ಆಧಾರಿತವಾಗಿರ್ತಕ್ಕಂಥ ಅನ್ಯಾಯ, ದಬ್ಬಾಳಿಕೆ, ದೌರ್ಜನ್ಯ, ಏನು ನಮಗೆ ಸಿಗಬೇಕಾದ, ಮನುಷ್ಯರಿಗೆ ಸಿಗಬೇಕಾದ ಕನಿಷ್ಠ ಸೌಲಭ್ಯಗಳನ್ನ ಕೊಡದೇ ಇರೋ ಕಾರಣ ಮೀಸಲಾತಿ ಹುಟ್ಟಿದ್ದು. ಅದು ಕೇವಲ SC/STಗಳಿಗೆ ಅಷ್ಟೇ ಅಲ್ಲ, ಇಡೀ ಭಾರತ ದೇಶದ ಎಲ್ಲ ಜನರಿಗೆ. EWSನಲ್ಲಿ ಬ್ರಾಹ್ಮಣ ಮೇಲ್ವರ್ಗದ ಜನರಿಗೂ ಕೂಡ ಮೀಸಲಾತಿ ಇದೆ. ಆದ್ರೂ ಇವ್ರಿಗೇನು ಗೊತ್ತಿಲ್ದಂಗ ಮಾಡ್ತಾ ಇದ್ದಾರೆ. ಮತ್ತೆ ಇದ್ರ ನಡುವೆ ಇನ್ನೊಂದಿಷ್ಟು ಕೆಲವು ಜನ ಘೋಷಣೆ ಕೂಗಿದ್ರು, SC/ST OBC ಜನರಿಗೆ, ಚಂದ್ರಶೇಖರ್ ರಾವಣ ಆಜಾದ್ ಅವರಿಗೆ, ಹೋರಾಟಗಾರರಿಗೆ ನೀರು ಕುಡಿಸ್ತೀವಿ ಅಂತೇಳಿ. ನೀರು ಕುಡ್ಸಕ್ ಆಗ್ಲಿಲ್ಲ ಅಂದ್ರ ಕಡೆಗೆ ಅವ್ರಿಗೆ ಉಚ್ಚಿ ಸಹ ಕುಡಿಸ್ತೀವಿ ಅನ್ನುವಂತಹ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಅಲ್ಲಿರುವಂತ ಹೋರಾಟಗಾರರು. ಮತ್ತೆ ಇದಕ್ಕೆ ಯಾರೂ ಕೂಡ ನೇತೃತ್ವ ಇಲ್ಲ. ಹೋರಾಟಕ್ಕೆ ಯಾರು ಜಾತ್ ಪಾತ್ಕೋ ಕರೋ ವಿದಾಯಿ ಹಮ್ ಸಬ್ ಹಿಂದೂ ಬಾಯಿ ಬಾಯಿ ಅಂತ ಇದ್ರು, ಅವರೇ ಆ ಮರುಕ್ಷಣವೇ ಕೂಗ್ತಾರ, ಠಾಕೂರ್ವಾದ್ ಜಿಂದಾಬಾದ್, ಬನಿಯಾವಾದ್ ಜಿಂದಾಬಾದ್, ಬ್ರಾಹ್ಮಣವಾದ್ ಜಿಂದಾಬಾದ್ ಅಂತ ಘೋಷಣೆ ಕೂಗ್ತಾರೆ. ಏನಿದರ ಅರ್ಥ? ನಾವೆಲ್ಲ ಭಾರತೀಯರು ಅರ್ಥ ಮಾಡ್ಕೊಳ್ಬೇಕಾಗಿರ್ತಕ್ಕಂಥ ವಿಚಾರ ಇದು. ಅಂಬೇಡ್ಕರ್ ಸಂವಿಧಾನವನ್ನ ಬರೆದಿಲ್ಲ ಅಂದ್ರು, ಏನು SC/ST ಜನರ OBCಗಳಿಗೆ ಕೊಡಬಾರ್ದ ಕಷ್ಟ ಕೊಟ್ಟರು,
ಭಾರತ ದೇಶದ ಸಂವಿಧಾನವನ್ನೇ ದೆಹಲಿ ಜಂತರ್ ಮಂತರ್ನಲ್ಲಿ ಹರಿದು ಹಾಕಿದ್ರು, ಸುಟ್ಟು ಹಾಕಿದ್ರು. ಈಗ ಮೀಸಲಾತಿಗೆ ಬಂದಾರ. ಅದಕ್ಕೆ ನಾನು ಕೇಳುವಂತ ಪ್ರಶ್ನೆ ಇಷ್ಟ, ಬೇರೆ ಏನಿಲ್ಲ. ಮೀಸಲಾತಿಯನ್ನ ರದ್ದು ಮಾಡಕ್ ನಮಗೆ ಯಾವುದೇ ರೀತಿಯಾದಂಥ ತೊಂದರೆ ಇಲ್ಲ. ಆದ್ರೆ ಮೊದಲು ಜಾತಿಗಳು ವಿನಾಶ ಆಗಬೇಕು. ಇದು ಭಾರತ ದೇಶ ನಿಮ್ಮ ಅಪ್ಪಗಳ ದೇಶ ಅಲ್ಲಿದು. ಈ ಭಾರತ ದೇಶ, ಇಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಭಾರತೀಯನ ಆಸ್ತಿ ಇದು. ಇಲ್ಲಿ ಕೆಲವೊಂದಿಷ್ಟು ಜನ ಏನು ಕೂಗಾಡ್ತೀರಿ, ಹಾರಾಡ್ತಿರಲ್ಲ, ನಿಮ್ದಷ್ಟ ಭಾರತ ಅಲ್ಲಿದು. ಮತ್ತು ಕೇವಲ SC/ST ಅವ್ರಿಗೆ ಅಷ್ಟ ಮೀಸಲಾತಿ ಇಲ್ಲ, ಎಲ್ಲರಿಗೂ ಮೀಸಲಾತಿ ಐತಿ. ಸಂವಿಧಾನಾತ್ಮಕವಾದಂಥ ಮೀಸಲಾತಿಯನ್ನು ಹೊರತುಪಡಿಸಿ ಇನ್ನೊಂದು ಮೀಸಲಾತಿ ಐತಿ ದೇಶದೊಳಗಡೆ. ಆ ಮೀಸಲಾತಿ ಯಾವುದಂದ್ರ ಗುಡಿಗುಂಡಾರಗಳು. ಗುಡಿಗುಂಡಾರಗಳು ಇವತ್ತು ಭಾರತ ದೇಶದಾಗಿರುವಂತಹ ಅನಂತ ಪದ್ಮನಾಭ ಇರ್ಬೋದು, ಪುರಿ ಜಗನ್ನಾಥ ಇರ್ಬೋದು, ತಿರುಪತಿ ತಿಮ್ಮಪ್ಪ ಇರ್ಬೋದು, ಶಿರಡಿ ಸಾಯಿಬಾಬಾ ಇರ್ಬೋದು, ಟಾಪ್ ಕ್ಲಾಸ್ ದೇವಸ್ಥಾನಗಳಲ್ಲಿ ಪುರೋಹಿತರು ಯಾರಪ್ಪ? ನೀವು ಮೊದಲೆಲ್ಲ ಬೀದಿಗೆ ಬರ್ಬೇಕು, ನೀವು ಹೊರಗಡೆ ಬರ್ಬೇಕು. ಅಲ್ಲೆಲ್ಲ SC/ST ಅವ್ರಿಗೆ ಅಲ್ಲಿ ನೇಮಕ ಮಾಡ್ಬೇಕು. ಐತ ದಮ್ಮು. ಇದಕ್ಕೇನಾದ್ರೂ ಹೋರಾಟ ಮಾಡ್ತೀರ? ಅಲ್ಲಿ ಯಾರು ಮೀಸಲಾತಿ ವಿರೋಧಿಗಳು ನಾವು ಅಂತ ಹೇಳ್ತಾ ಇದ್ದೀರಲ್ಲ. ಮೀಸಲಾತಿ ಯಾಕೈತೆ ಅನ್ನೋದು ಮೊದಲು ಅರ್ಥ ಮಾಡ್ಕೊಳ್ರು. ನೀವು ಯಾರ್ದೋ ಒಂದು ಕೊಟ್ಟಿರ್ತಕ್ಕಂಥ ವೈರಸ್ ತಲೆ ಹಾಕೋಬೇಡ್ರಿ. ಇಲ್ಲಿವರೆಗೂ ಆಯ್ತು SC/ST ಅವ್ರಿಗೆ ಮೀಸಲಾತಿ ಬೇಡಿದ್ರೆ OBC ಅವ್ರಿಗೆ ಮೀಸಲಾತಿ 32% ಐತಲ್ಲಪ್ಪ. OBC ಜಾತಿಯವ್ರಿಗೆ ಅದರಲ್ಲಿ ಎಲ್ಲ ಜಾತಿಯವರು ಬಂದ್ರಿ. ನೀವು ಕುರುಬರು ಬಂದ್ರಿ, ಉಪ್ಪಾರು ಬಂದ್ರಿ, ಕುಂಬಾರು ಬಂದ್ರಿ, ಬಡಿಗೆರು ಬಂದ್ರಿ, ನಾವಿಗಳು ಬಂದ್ರಿ, ತೇಲಿಗಳು ಬಂದ್ರಿ, ಪಂಚಮಸಾಲಿಗಳು ಬಂದ್ರಿ, ಒಕ್ಕಲಿಗರು ಬಂದ್ರಿ. ಎಲ್ಲಾ ಜಾತಿಯವರು ಇಲ್ಲಿವರೆಗೂ ಯಾವ್ಯಾವ ನೌಕರಿಗಳನ್ನ ಪಡ್ಕೊಂಡಿದ್ದೀರಿ, ಯಾವ್ಯಾವ ಸೌಲಭ್ಯಗಳನ್ನ ಪಡೆದ್ರೆ ವಾಪಸ್ ಕೊಡ್ತೀರಾ? ಐತ್ಯಾ ಪವರ್ ದಮ್ ನಿಮಗ ಟಾರ್ಗೆಟ್ ಇರುವಂತವ್ರು ಯಾರಂದ್ರ ಕೇವಲ SC/STಗಳು. ಅವ್ರು ಅವತ್ತು ಹೇಳನು ಹೊತ್ರು, ಮಲನೂ ಹೊತ್ರು, ಊರ್ ಹೊರಗಡೆ ಇದ್ರು, ಬಟ್ಟೆ ಬರೆಗಳಿಲ್ಲಾರ್ದ ಇದ್ರು, ಮನೆ ಮಠಗಳಿಲ್ಲಾರ್ದ ಇದ್ರು, ನಿಮ್ ಗುಲಾಮ್ಗಿರಿ ಮಾಡಿದ್ರು, ನಿಮ್ಮ ಚಾಕ್ರಿ ಮಾಡಿದ್ರು, ನಿಮ್ಮ ಹೇಲ್ ಹೊತ್ಕೊಂಡ್ರು. ಅವ್ರಿಗೆ ಸಮಾಜದ ಮುಖ್ಯವಾಹಿನಿಗೆ ಬರಬಾರ್ದು. ಅವ್ರು ಯಾವತ್ತು ಬರ್ತಾರೋ ನಿಮಗೆಲ್ಲ ಉರುಪು ಚಾಲು ಆಗಿಬಿಡ್ತೈತಿ, ನೋವು ಚಾಲು ಆಗಿಬಿಡ್ತೈತಿ, ಕಷ್ಟ ಚಾಲು ಆಗೈತಿ. ಅವ್ರ ಮೇಲೆ ರೇಪ್ಗಳಾಗಬೇಕು, ಅವ್ರ ಮ್ಯಾಲ ಕೊಲೆ ಆಗಬೇಕು. ಅವು ಯಾವ್ದ್ರ ಬಗ್ಗೆ ನೀವು ಪ್ರಶ್ನೆ ಕೇಳಂಗಿಲ್ಲ. ಯಾವ ಹಿಂದೂಪರ ಸಂಘಟನೆ ಇರ್ಬೋದು, ಯಾವುದೇ ಸಂಘಟನೆ ಇರಲಿ, ನೀವು ಯಾರು ಅಲ್ಲಿ ಧ್ವನಿ ಎತ್ತಂಗಿಲ್ಲ. ಆದ್ರ ನಿಮಗೆ ಹೋರಾಟ ಬೇಕು. ಚಿರಾಗ್ ಪಾಸ್ವಾನ್ ಕೇಂದ್ರ ಸರ್ಕಾರದ ಸಚಿವ ನೇರವಾಗಿ ಹೇಳ್ಯಾರ, ಮೀಸಲಾತಿ ಯಾರಪ್ಪ ಬಂದ್ರು ಕೂಡ ಬಂದ್ ಮಾಡಕ್ ಆಗಂಗಿಲ್ಲ ಅಂತ ಹೇಳಿ. ಮತ್ತ್ಯಾಕ್ರಿ ಹೋರಾಟ ಸ್ಟೂಡೆಂಟ್ಗಳೇ? ಮತ್ತ್ಯಾಕೆ ಹೋರಾಟ? ಆ ಕಷ್ಟದ ದಿನಗಳು, ಆ ಕಷ್ಟ ಒಂದು ಯಾರಾದ್ರೂ ನೀವು ದೆಹಲಿ ಜಂತರ್ ಮಂತರ್ನ್ಯಾಗ ಮಾಡುವಂತ ಹೋರಾಟ ಬೆಂಬಲಿಸುವ ಕರ್ನಾಟಕದಲ್ಲಿ ಬಹಳ ಜನ ಇದ್ರಿ. ಒಂದು ಕಟ್ಟ ಕಡೆ ಹಳ್ಳಿಗೆ ಹೋಗಿ ಭೇಟಿ ಕೊಟ್ಟು ಅಲ್ಲಿರುವ ದಲಿತರ ಪರಿಸ್ಥಿತಿಯನ್ನು ಒಂದ್ಸಲ ಅರ್ಥ ಮಾಡ್ಕೊಳ್ರಿ. ಆ SC/ST ಅಂಬೇಡ್ಕರ್ ಹೆಸರಿನ ಮೇಲೆ ಮಾಡುವಂತ ರಾಜಕಾರಣ, ಒಂದು ಗ್ರಾಮ ಪಂಚಾಯತಿ ಸದಸ್ಯನ ಹಿಡ್ಕೊಂಡು ಒಂದು ಮೆಂಬರ್ ಆಫ್ ಪಾರ್ಲಿಮೆಂಟ್ ವರೆಗೂ ಈ 75 ವರ್ಷದಲ್ಲಿ ಇವರು ಮಾಡಿದ್ದೇನು? ಮೀಸಲಾತಿ ಅನ್ನೋದು ಕೇವಲ ಬಾಯಿ ಒಳಗೈತಿ. ಅದು ಯಾವ ಬಡ ದಲಿತರಿಗೆ ಮುಟ್ಟಿಲ್ಲ ಮತ್ತು ಬಡತನದ ಆಧಾರದ ಮೇಲೆ ಮೀಸಲಾತಿ ಕೊಟ್ಟಿಲ್ಲ. ಇದನ್ನು ಸ್ಪಷ್ಟಪಡಿಸ್ತಾ ನಿಮ್ಗ. ಆಯ್ತು, ಇವತ್ತು ದೊಡ್ಡ ಕೋಟ್ಯಾಧೀಶರು ದಲಿತರನ್ನ ತಂದು ನಿಂದ್ರಿಸ್ತಾ ನೀವು ಹೆಣ್ಣು ಕೊಡ್ತೀರಾ? ಬೋರ್ಡ್ ಹಾಕ್ತೀರಿ. ನಮ್ಮ ಜಾತಿ ಒಬ್ಬ ಏಡ್ಸಿದ್ದವ್ ಬೋರ್ಡ್ ಏಡ್ಸಿತ್ತವಂಗ ಅವನಿಗೆ HIV ಇತ್ತು, ಆತ ಒಂದು ಪೇಪರ್ ಸ್ಟೇಟ್ಮೆಂಟ್ ಹಾಕ್ತಾನ, ನಾನು ಇಂಥ ಜಾತಿ ಆಗಿದ್ದೀನಿ, ನನಗೆ ಏಡ್ಸ್ ಐತಿ, ನನಗೆ ಏಡ್ಸಿದ್ದವ್ರು ಯಾರಾದ್ರೂ ಇದ್ರೆ ಹೆಣ್ಣು ಮಕ್ಕಳನ್ನ ಕೊಡಾಕ ಮುಂದೆ ಬರ್ರಿ, ಆದರೆ ದಲಿತ ಅಸ್ಪೃಶ್ಯ ಜಾತಿಯನ್ನು ಹೊರತುಪಡಿಸಿರ್ಬೇಕಂತ. ಈ ಮೈಂಡ್ಸೆಟ್, ಈ ವೈರಸ್ ತೆಗಾಕೈತೆ ನಿಮ್ ಕೈಲೇ. ಒಬ್ಬ ಮನಿ ಕಟ್ಟಿಸಿದ ಬೋರ್ಡ್ ಹಾಕ್ತಾನ, SC/ST ಅವರಿಗೆ ಹೊರತುಪಡಿಸಿ ಉಳಿದವರಿಗೆಲ್ಲ ಮನೆ ಕೊಡ್ತೀವಿ. STಗಳಲ್ಲ, SCಗಳಿಗೆ ಹೊರತುಪಡಿಸಿ ಉಳಿದವರಿಗೆಲ್ಲ ಮನೆ ಕೊಡ್ತೀವಂತ. ಫಸ್ಟ್ ಬಾಡಿಗೆ ಕೇಳಕ್ ಹೋದ್ರೆ ಕೇಳೋದ ನೀವು ಯಾವ ಜಾತಿ ಅವರು, ನೀವು ಎಲ್ಲಿ ಅವರು, ನೀವು ಏನು ಮಾಡ್ತೀರಿ? ಎಂಥ ದೇಶಪ್ಪ ಇದು? ಒಬ್ಬ ನೌಕರಿ ಮಾಡುವಂತ ಪೊಲೀಸ್ ಡಿಪಾರ್ಟ್ಮೆಂಟು, ತಹಸೀಲ್ದಾರ್ ಆಫೀಸು, ಬೇರೆ ಯಾವುದೋ ಉದ್ಯಮಿನೋ ಅವನಿಗೆ ದಲಿತ ಅನ್ನೋ ಕಾರಣಕ್ಕಾಗಿ ಮನೆ ಕೊಡಂಗಿಲ್ಲ. ಇವತ್ತಿಗೂ ಸ್ಟಿಲ್ ಟುಡೇ ಇದು ಸ್ಟಾರ್ಟ್ ಐತೆ. ಇಂಥ ಕೆಟ್ಟ ಮನಸ್ಥಿತಿ ಇರುವಂತ ನೀವುಗಳು ಮೀಸಲಾತಿ ಹಠಾವ್ ಆಂದೋಲನ, ಇದಕ್ಕೆ ಯಾರ ಅಪ್ಪು ಇಲ್ಲ, ಅವನು ಇಲ್ಲ. ಇದ್ಯಾವುದೋ ಜನರಲ್ ಸೇನಾ ಅಂತ, ಚಾಣಕ್ಯ ಸೇನಾ ಅಂತ, ಕರ್ಣೆ ಸೇನಾ ಅಂತಿದ್ದು. ಎಷ್ಟು ಜನ ಇದರ ನೇತೃತ್ವವನ್ನು ವಹಿಸ್ಯಾರ. ಮೊದಲನೇ ದಿನ ನಿರಾಶಾದಾಯಕವಾಗಿರ್ತಕ್ಕ ಪ್ರದರ್ಶನ, ಯಾವ ಜನರು ಕೂಡ ಇಲ್ಲಿ ಬರಲಿಲ್ಲ. ಅನಂತರ ಬೇರೆ ಬೇರೆ ಊರುಗಳಿಂದ ದೆಹಲಿ ಒಳಗೆ ಬಂದು ಸೇರ್ತಾರ. ಪೊಲೀಸರು ಇವ್ರನ್ನ ಕಂಟ್ರೋಲ್ ಮಾಡಕ ಬೇಕಾದಷ್ಟು ಪ್ರತಿಭಟನೆಗಳನ್ನ ಮಾಡಿದ್ದಾರೆ, ಅವ್ರ ಹೋರಾಟಗಳನ್ನ ಮಾಡಿದ್ದಾರೆ, ಅವ್ರು ಹೋರಾಟಗಳು ಮಾಡ್ತಾ ಇದ್ದಾರೆ, ಇವರು ತಡೀಲಿಕ್ಕೆ ಪ್ರಯತ್ನ ನಡೀತಾ ಇದೆ. ಒಂದು ರೀತಿ ಏನು ನಾಟಕ ಆಡುವ ರೀತಿಯಲ್ಲಿ ಪ್ರದರ್ಶನ ಕಾಣ್ತಾ ಇದೆ ಇದು.
ಯಾವಾಗ ಈ ದೇಶದ ಮೂಲ ನಿವಾಸಿಗಳ ಕೋಟಿ ಗಂಟಲೆ ಸೇರ್ತಾರೋ ಇವರು ಸಾವಿರ ಸಂಖ್ಯೆಯಲ್ಲಿ ಕೂಡ ಸೇರಿಲ್ಲ. ಬಹಳ ದೊಡ್ಡ ಮಟ್ಟದ ಹೋರಾಟ ಅಂತ ಹೇಳಿ ಸೋಷಿಯಲ್ ಮೀಡಿಯಾದೊಳಗಡೆ ಬಿಂಬಿಸಾಕತ್ತೀರಿ. ಅರೇ ನಾಲಾಯಕರ, ಈ ಮೀಸಲಾತಿ ಭಾರತ ದೇಶದ ಪ್ರತಿಯೊಂದು ಜಾತಿಗೆ ಇದೆ. ಕಿವಿ ಒಳಗಡೆ ಹೆಡ್ಫೋನ್ ಹಾಕೊಂಡ್ರೆ ಕೇಳಿಸ್ಕೋರಿ, ಇಲ್ಲಿಕಂದ್ರೆ ಈ ಕಾದು ಎಣ್ಣೆರು ಸುರ್ಕೊಂಡ್ ಕೇಳ್ಕೋರಿ. ಪ್ರತಿಯೊಂದು ಜಾತಿಗೆ ಮೀಸಲಾತಿ ಐತಿ. ಮೀಸಲಾತಿ ಇರಲಾರ್ದ ಜಾತಿನೇ ಇಲ್ಲ. ನಮಗ್ ಕಡಿಮೆ ಮೀಸಲಾತಿ ಐತಿ, ನಿಮಗೆ ಹೆಚ್ಚು ಮೀಸಲಾತಿ ಐತಿ. ಯಾರು OBCಗಳು ಮೀಸಲಾತಿ ಅನುಭವಿಸಕತ್ತಿರೋ ನೀವು ಅದನ್ನ ವಿರೋಧ ಹಾಕತ್ರಿ. ನ್ಯಾಯಾಲಯಕರ ನಿಮ್ಮ ಕಾಲ ಮ್ಯಾಗ ನೀವು ಕಲ್ಲು ಹಾಕೊಳಕತ್ರಿ. ಮೊದಲ ಸಂವಿಧಾನನೇ ಓದ್ರಿ. ಸಂವಿಧಾನದ ಆಶಯಗಳೇನು? ಅಂಬೇಡ್ಕರ್ ಅವರು ಕೇವಲ SC/ST ಜನರಿಗೆ ಮೀಸಲಾತಿ ಕೊಟ್ಟಿಲ್ಲ ಅಥವಾ ಒಳ್ಳೇದು ಮಾಡಿಲ್ಲ, ಇಡೀ ಭಾರತ ದೇಶಕ್ಕೆ ಒಳ್ಳೇದು ಮಾಡಿದ್ರು. ಅದ್ಯಾವುದೂ ಅರ್ಥ ಮಾಡ್ಕೊಳ್ಳಾರ್ದ, ಅದ್ಯಾವುದು ತಲೆಯಾಗ ತಗೊಳ್ಳಾರ್ದ, ಜಾತ್ ಪಾತ್ ಸಬ್ ಹಟಾವ್ ಬಾಯ್ ಹಮ್ ಹಿಂದೂ ಹೈ ಬಾಯಿ ಬಾಯಿ ಹತ್ ನಾವು ತೆಗೀರಿ, ಸಿದ್ಧದೀವಿ. ನಮ್ಗೆ ಯಾಕೆ ಜಾತಿ ಬೇಕು? ಜಾತಿ ಅವಶ್ಯಕತೆ ಇಲ್ಲ ನಮಗ. ನಮ್ಮ ಪೀಳಿಗೆ, ನಮ್ಮ ಹಿಂದಿನ ಪೀಳಿಗೆ, ನಮ್ಮ ಅಪ್ಪ ಇರ್ಬೋದು, ನಮ್ಮ ಅಜ್ಜ ಇರ್ಬೋದು, ಅವ್ರ ಅಜ್ಜ ಏನೇನು ಒಂದು ಮೈಮ್ಯಾಗ ಬಟ್ಟೆ ಇರ್ಲಾರ್ದ ಬದುಕಿದವರು, ಹಸಿವಿನಿಂದ ಸತ್ತವರು, ಅಂಥವರಿಗೆ ಸಮಾಜದ ಮುಖ್ಯವಾಹಿನಿಗೆ ಬರಲಿ ಅಂತ ಹೇಳಿ ಮೀಸಲಾತಿ ಕನಸು ಕಂಡೈತಿ. ಸಾಮಾಜಿಕ ನ್ಯಾಯಕ್ಕಾಗಿ ಮೀಸಲಾತಿ ಐತಿ. ಬಡತನ ಶ್ರೀಮಂತರಿಗಾಗಿ ಎಲ್ಲ ಮೀಸಲಾತಿ. ಅದ ಹೇಳಿದ್ನಲ್ಲ, ಒಬ್ಬ ಕೋಟ್ಯಾಧೀಶ್ವರ ದಲಿತ ಅನ್ನೋ ಕಾರಣಕ್ಕಾಗಿ ಅವನು ಗುಡಿ ಒಳಗೆ, ಈ ದೇಶದ ರಾಷ್ಟ್ರಪತಿನ ಗುಡಿ ಒಳಗೆ ಬಿಟ್ಕೊಂಡಿಲ್ಲ. ಮುಖ್ಯಮಂತ್ರಿಗಳನ್ನ ಎಷ್ಟೋ ಸಾರಿ ಏನೋ ಮುಖ್ಯಮಂತ್ರಿ ಅಂತೂ ಕರ್ನಾಟಕದಾಗಿಲ್ಲ, ಬೇರೆ ಬೇರೆ ರಾಜ್ಯದೊಳಗೆ ಮಂತ್ರಿಗಳಿರ್ತಾರೆ, ಅವ್ರು ಸಹಿತ ಒಳಗೆ ಬಿಟ್ಕೊಳಂಗಿಲ್ಲ. ಏನಿದ್ರ ಅರ್ಥ? ನಾನು ಎಷ್ಟೋ ಸಲ ಪ್ರಶ್ನೆ ಮಾಡಿ, ನಿಮ್ಮ ದೇವರುಗಳಿಗೆ ನಮ್ಮ ಎಲ್ಲ ಶುದ್ಧೀಕರಣ ಮಾಡಕ್ ಬರತ್ತೆ. ಇವತ್ತು ಏನು ಮಲ್ಲಿಕಾರ್ಜುನ್ ಖರ್ಗೆ ಅವ್ರ ಜಾಗದಾಗ ನಿಂತ ಶುದ್ಧೀಕರಣ ಮಾಡಿದ್ರಿ? ಮೊದಲು ನಿಮ್ಮ ಮೈಂಡ್ ಶುದ್ಧೀಕರಣ ಮಾಡ್ಕೊಳ್ರು. ಮಳಗೋಡ್ರ ನಿಮ್ಮ ಮೈಂಡ್ ಶುದ್ಧೀಕರಣ ಮಾಡ್ಕೊಳ್ರಿ. ಯಾವಾಗ ನಿಮ್ಮ ಮೈಂಡ್ ಶುದ್ಧೀಕರಣ ಆಗ್ತೈತಿ ಅವಾಗ ಎಲ್ಲವೂ ಸರಿ ಹೋಗ್ತೈತಿ. ಯಾರಿಗೆ ಹುಚ್ಚಿ ಕೊಡಿಸೋರಪ್ಪ ನೀವು? ನಾವು ಭಾರತ ದೇಶದ ಸಂವಿಧಾನ ಐತತ್ತ ಸೈಲೆಂಟ್ ಆಗಿದೀವಿ. ಹುಚ್ಚಿ ಯಾರು ಕೊಡಿಸ್ತಾರ ಗೊತ್ತೇ ಆಗ್ಬಿಡ್ತೈತಿ ನಿಮಗ. ಆದ್ರೂ ದಲಿತ ಸಮಾಜ ಎಚ್ಚೆತ್ಕೊಳ್ಬೇಕು. ಇವರ ಮೈಂಡ್ ಸೆಟ್ ಹೆಂಗದ ನೋಡು. ನೀರು ಕುಡಿಸ್ತಾರಂತ, ಇಲ್ಲಾಂದ್ರೆ ಹುಚ್ಚಿ ಕುಡಿಸ್ತಾರಂತ ನೇರವಾಗಿ ಹೇಳ್ತಾರೆ SC/ST ಜನರಿಗೆ ಅಂತ. ಒಂದು ಕಡೆ ಜಾತಿ ವಿನಾಶ ಮಾಡ್ರಿ ಮಾಡುವಂತವ್ರು, ಹೋರಾಟ ಮಾಡುವಂತವ್ರು, ಇದೇನು ಮೀಸಲಾತಿ ಎಲ್ಲ ರದ್ದಾಗ್ಲಿತ್ತು ಹೋರಾಟ ಮಾಡೋರು, ಬ್ರಾಹ್ಮಣವಾದ್ ಜಿಂದಾಬಾದ್, ಬನಿಯಾವಾದ್ ಜಿಂದಾಬಾದ್, ಠಾಕೂರ್ವಾದ್ ಜಿಂದಾಬಾದ್ ಅಂತ. ಮತ್ತ್ಯಾಕೆ ಜಾತಿಗೆ ಜೈ ಅಂತ ಇದ್ದೀರಪ್ಪ? ಯಾಕೆ ಜೈ ಅಂತ ಇದ್ರಿ? ಭಾರತವಾದ್ ಜಿಂದಾಬಾದ್, ರಾಷ್ಟ್ರೀಯವಾದ್ ಜಿಂದಾಬಾದ್ ಅನ್ನಂಗಿಲ್ಲ. ಭಾರತೀಯ ಲೋಗ್ ಜಿಂದಾಬಾದ್. ST ಹಮಾರ ಭಾಯಿ ಅಂತನ್ರಿ ನೋಡೋನು. SC/ST ಹಮಾರ ಭಾಯಿ ಹೇ. SC/STಗಳನ್ನ ಮಾಡ್ತಾಮ್ರಪ್ಪ ಅಂತೇಳಿ ನೋಡು ಘೋಷಣೆ ಹೋಗ್ರಿ. ಅವ್ರ ಮನೆಗೆ ಊಟಕ್ಕೆ ಬರ್ರಿ, ಇವ್ರನ್ನ ನಿಮ್ಮ ಮನೆಗೆ ಊಟಕ್ಕೆ ಕರ್ಕೊಂಡು ಹೋಗ್ರಿ, ಅವ್ರ ಜೊತೆ ಹೆಣಗಂಡು ಮಾಡ್ರಿ, ಅವರ ನೋವು ಕಷ್ಟಗಳನ್ನ ನೀವು ಹಂಚ್ಕೊಳ್ರಿ, ನಿಮ್ಮ ನೋವು ಕಷ್ಟಗಳನ್ನ ಅವ್ರಿಗೆ ಹಂಚ್ಕೊಳ್ರಿ. ಇಲ್ಲ, ಬರೇ ಹೋಟ್ ಹಾಕಕ್ಕೆ ಮಾತ್ರ SC/STಗಳು ನಿಮ್ಮ ಕೇವಲಕ್ಕಾಗಿ ಅವ್ರನ್ನ ಏನಪ್ಪ ಜಾತಿ ನಿಂದನೆ ಮಾಡೋದು, ಅವ್ರ ಮೇಲೆ ದೌರ್ಜನ್ಯ ಮಾಡಕ್ಕೆ SC/STಗಳದ. ಎಲ್ಲಿವರೆಗೂ ಜಾತಿ ವ್ಯವಸ್ಥೆ ಹೋಗಂಗಿಲ್ಲೋ ಅಲ್ಲಿವರೆಗೂ ಮೀಸಲಾತಿ ಇರ್ತದ. ಮೀಸಲಾತಿ ಮುಟ್ಟಕ್ಕೆ ಯಾರಪ್ಪಗೂ ಸಾಧ್ಯ ಇಲ್ಲ, ಯಾರಿಗೂ ಸಾಧ್ಯ ಇಲ್ಲ. ಏನು ಕೇಂದ್ರ ಸರ್ಕಾರ ಇದನ್ನ ಅಟಕುಂಟು ಲೆಕ್ಕಕ್ಕಿಲ್ಲ ಅಂತೇಳಿ ಬೆಂಕಿ ಹಚ್ಚಿ ಜನರ ತಲೆ ಒಳಗೆ ಗೊಂದಲದ ವಾತಾವರಣ ಏನು ಸೃಷ್ಟಿ ಮಾಡ್ತಾ ಇದ್ರಲ್ಲ, ನಿಮ್ಮ ಈ ಕೆಲಸ ಸಕ್ಸಸ್ ಆಗಂಗಿಲ್ಲ. ಆದ್ರ ಈ ದೇಶದ ಬಹುಜನರು ಎಚ್ಚೆತ್ಕೊಳ್ಬೇಕು, ದಲಿತರು ಎಚ್ಚೆತ್ಕೊಳ್ಬೇಕು. ನೀವು ಹಾಕುವಂತ ಓಟು, ನೀವು ಮಾಡುವಂತ ಕಾರ್ಯ ದುಶ್ಮನ್ ಕಹಾ ಹೈ ಅಂದ್ರೆ ಬಗಲ್ ಮೇತ್. ನೀವು ಜಾಗೃತ ಆಗಿ ಹೋಗಿದ್ರೆ ಬಹುಶಃ ಇವ್ರಿಗೆ ಅಧಿಕಾರ ಸಿಗ್ತಿರ್ಲಿಲ್ಲ. ಆದ್ರ ನೀವು ಅಧಿಕಾರದ ಕಡೆ ಹೋಗಕ್ ನಿಮಗೆ ಇಷ್ಟ ಇಲ್ಲ, ಎಂದೂ ನೀವು ಅಧಿಕಾರ ಕಡೆ ಹೋಗಿಲ್ಲ. ಒಬ್ಬರ ಕಾಲು ಒಬ್ಬರನ್ನ ಎಳ್ಕೊತ ಇಲ್ಲೇ ಕೂತೀರಿ. ನಮ್ಮೊಳಗ 108 ಜಾತಿಗಳನ್ನು ಮಾಡಿಟ್ರಿ. ಹೊಲೆಯರನ್ನ ಕಂಡ್ರಿ ಮಾದಿಗರಿಗಾಗಲ್ಲ, ಮಾದಿಗರನ್ನ ಕಂಡ್ರಿ ಹೊಲೆಯರಿಗೆ ಅಂದ್ರೆ ಚಲವಾದಿಗಳಿಗೆ ಆಗಲಾರದಂತ ದೊಡ್ಡ ಕಂದಕವನ್ನ ಸೃಷ್ಟಿ ಮಾಡಿದ್ರಿ. 2 ಬಲಿಷ್ಠ ಕೋಮಿನವರು ಇವರು. ಇವೆರಡೂ ಒಂದಾಗಿ ಒಂದು ಪ್ಲಾಟ್ಫಾರ್ಮ್ಗೆ ಬಂದ್ರೆ ಇಡೀ ದೇಶ, ಇಡೀ ರಾಜ್ಯ ನಡಗ್ ಹೋಗ್ತೈತಿ. ಆದ್ರೆ ಒಂದಾಗ್ಲಕ್ ಇವರಿಗೆ ಮನಸ್ಸಿಲ್ಲ. ಅವ್ರನ್ನ ಇವ್ರು ಬೈತಾರ, ಇವ್ರನ್ನ ಅವ್ರು ಬೈತಾರ. ಈ ಆಟದ ನಡುವೆ ಮೀಸಲಾತಿನ ರದ್ದು ಮಾಡ್ರಿ, ಸಂವಿಧಾನವನ್ನ ರದ್ದು ಮಾಡ್ರಿ, ಇದನ್ನ ಹಿಂದೂ ರಾಷ್ಟ್ರ ಮಾಡ್ರಿ ಅಂತೇಳಿ ಹೊರಟಾರಲ್ಲಪ್ಪ. ಈ ಹಿಂದೂ ರಾಷ್ಟ್ರದಲ್ಲಿ ನಮ್ಮ ಪ್ರಾಮುಖ್ಯತೆ ಏನು? ಈ ಒಂದು ಸಂವಿಧಾನವನ್ನ ತೆಗೆದ್ರ, ಈ ಸಂವಿಧಾನ ಹೋದ ನಂತರ ಮನುಸ್ಮೃತಿ ಮನೋಸಂವಿಧಾನವನ್ನ ಜಾರಿ ಮಾಡೋರದಾರ. ಅದು ಬಂದ್ರೆ ನಿಮ್ಮ ಯೋಗ್ಯತೆ ಏನು? ಜಾತ್ ಪಾತಕೋ ಕರೋ ವಿದಾಯಿ ಹಮ್ ಸಬ್ ಹಿಂದೂ ಭಾಯಿ ಭಾಯಿ ಅಂತ ಹೇಳ್ತಾ ಇದ್ರಲ್ಲ, ಎಲ್ಲಿ ಜಾತ ಪಾತ ಯಾವಾಗ ವಿದಾಯ ಮಾಡ್ತೀರಿ? ಅದಾದ ನಂತರ ಮರುಕ್ಷಣವೇ ಬ್ರಾಹ್ಮಣವಾದ್ ಜಿಂದಾಬಾದ್, ಬನಿಯಾವಾದ್ ಜಿಂದಾಬಾದ್, ಠಾಕೂರ್ವಾದ್ ಜಿಂದಾಬಾದ್. ಬನಿಯಾವಾದ, ಬ್ರಾಹ್ಮಣವಾದ, ಠಾಕೂರ್ವಾದ ಯಾರು ಇವರೆಲ್ಲಾದ್ರೂ ಇಲ್ಲಿರುವಂತ ಮೇಲ್ವರ್ಗದ ಸವರ್ಣೀಯರು. ಅಲ್ಲಿ ಠಾಕೂರ್ಗಳಂತಾರೆ, ಇಲ್ಲ ಗೌಡ್ರು, ಬೇರೆ ಬೇರೆ ಜಮೀನ್ದಾರ್ಗಳಂತ ಹೆಸರಿಟ್ಕೊಂಡಾರಲ್ಲ, ಅವ್ರಿಗೆ ಜೈ ಅಂತಾರೆ ಇವರು.
ಬ್ರಾಹ್ಮಣರಿಗೆ ಜಯ ಅಂತ ಇದ್ದಾರ, ಬನಿಯಾಗಳಿಗೆ ಜಯ ಅಂತ ಇದ್ದಾರ. ಒಂದು ಕಡೆ ಜಾತಿಗಳನ್ನ ನಾಶ ಮಾಡ್ರಿ ಅಂತಾರ. ಇದರ ಕಾನ್ಸೆಪ್ಟ್ ಏನು? ನಮ್ಮ ಸ್ಟೂಡೆಂಟ್ಗಳು, ನಮ್ಮ ಹೋರಾಟಗಾರರು, ನಮ್ಮ ರಾಜಕಾರಣಿಗಳು ಚಿಂತನೆ ಮಾಡಬೇಕು. ದೇಶ ವಿರೋಧಿ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ, ಸಂವಿಧಾನ ವಿರೋಧಿ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ. ಆದ್ರೂ ಎಲ್ಲಾ ಬಿಟ್ಟವರು ಎಲ್ಲರಿಗಿಂತ ದೊಡ್ಡವರು ಅನ್ನೋ ಹಾಗೆ ನಾಚಿಕೆ ಇಲ್ಲ, ಮಾನ ಮರ್ಯಾದೆ ಇಲ್ಲ. EWS ಅನ್ನೋನು ತೆಗಿರಪ್ಪ, ಬ್ರಾಹ್ಮಣವಾದ ಜಿಂದಾಬಾದ್ ಅನ್ನೋರು, ನಿಮ್ಗೆ ಯಾಕೆ EWS ನಲ್ಲಿ ಮೀಸಲಾತಿ ಬೇಕಾಗಿತ್ತು? ಯಾಕೆ ಬೇಕಾಗಿತ್ತು ನಿಮ್ಗೆ ಮೀಸಲಾತಿಯನ್ನು ತೆಗೆದುಬೇಕಲ್ಲ ನೀವು? ಇವೆಲ್ಲ ನಾಟಕಗಳು. ಅಧಿಕಾರ ಅವ್ರ ಕೈಯಾಗೈತಿ. ಮೋದಿ ಅವರು ಅವ್ರ ಕೈಗೊಂಬೆ ಕುಣಿತಾ ಇದ್ದಾರ. ಇದೆಲ್ಲದಕ್ಕೂ ಮೂಲ ಕಾರಣ ಹಿಂದೂ ಪರ ಸಂಘಟನೆಗಳೇ. ಈ ಏನು ಹಿಂದುತ್ವದ ಅಮಲನ್ನು ಏರಿಸಿಕೊಂಡಿರುವವ್ರು ಏನದಾರಲ್ಲ, ಇವರಿಗೆ ಜಾತಿಗಳು ಬೇಕು. ಜಾತಿ ಒಳಗಡೆ ದೌರ್ಜನ್ಯ ಮಾಡಲಿಕ್ಕೆ ದಲಿತರೂ ಬೇಕು. ಮತ್ತೆ ಇವರಿಗೆ ನಾವೆಲ್ಲರಿಗೂ ಸಮಾನತೆಯನ್ನು ಕೊಡ್ತೀವಿ ಅನ್ನುವಂತಹ ನಾಟಕವಾಡುವ ಮುಖವಾಡವೂ ಬೇಕು. ಇದೆಲ್ಲ ಭಾಳ ದಿವಸ ನಡೆಯಂಗಿಲ್ಲ. ಇದು ಎಂತಿಂತ ಎಷ್ಟೋ ಜನ ಬಂದರು, ಎಷ್ಟೋ ಜನ ಹೋದ್ರು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಬ್ಬರು ಹೋರಾಟದ ಮೂಲಕ ದೇಶಕ್ಕೆ ಸ್ವತಂತ್ರ ಸಂವಿಧಾನವನ್ನು ಕೊಟ್ಟಾರ. ಅವರು ಕೊಟ್ಟ ಸ್ವತಂತ್ರ ಸಂವಿಧಾನ ಹಕ್ಕುಗಳ ಆಧಾರದ ಮೇಲೆ ರಾಜಕಾರಣಿಗಳಾದವರು, ವಿದ್ಯಾರ್ಥಿಗಳಾದವರು, ನೌಕರಿ ಇದ್ದವರು, ಎಲ್ಲರೂ ಉದ್ಯಮಿ ಆದವರು, ಶ್ರೀಮಂತರಾದವರು, ಬಡವರಿದ್ದವರೆಲ್ಲರೂ ಮುಂದೆ ಬರಬೇಕು. ಶ್ರೀಮಂತರು ನಿಮ್ಮ ಕೆಲಸ ಕಾರ್ಯಗಳನ್ನು ಉಳಿಸ್ಕೊಳ್ಳಕ್ಕೆ ಮುಂದೆ ಬರ್ರಿ, ಬಡವರು ನಿಮ್ಮ ಮಕ್ಕಳು ಮುಂದುವರಿಯಾಕೆ ಮುಂದೆ ಬರ್ರಿ. ಒಟ್ಟಾರೆ ದೇಶ ಅಖಂಡ ಭಾರತ ಯಾವಾಗ ಆಕೈತೆ ಅಂದ್ರೆ ಒಂದು ಜಾತಿನೂ ಇರಬಾರ್ದು, ಜಾತಿ ಆಧಾರಿತವಾದಂಥ ತಾರತಮ್ಯ ಇರಬಾರ್ದು. ಜಾತಿ ತಾರತಮ್ಯ ಈ ಕ್ಷಣಕ್ಕೂ ಈ ದಿನಕ್ಕೂ ಅತಿ ಹೆಚ್ಚಾಗಿ ಭಾರತ ದೇಶದೊಳಗೆ ಕಾಣಕತ್ತೈತಿ. ಇದು ಈ ದೇಶಕ್ಕೆ ಅಂಟುಕೊಂಡಿರುವಂತಹ ಏಡ್ಸ್ ರೋಗಕ್ಕಿಂತಲೂ ದೊಡ್ಡ ಮಾರಕವಾದಂಥ ಕಾಯಿಲೆ ಐತಿ. ಎಂದು ಜಾತಿಗಳ ನಿವಾರಣೆ ಆಗ್ತಾವ ಅಂದು ಭಾರತ ವಿಶ್ವಕ್ಕೆ ನಂಬರ್ 1 ಆಕತಿ. ದನಗಳನ್ನ ರಕ್ಷಣೆ ಮಾಡೋರು, ದನಕ್ಕೆ ತಾಯಿ ಅನ್ನೋರು ಮನುಷ್ಯರನ್ನ ರಕ್ಷಣೆ ಮಾಡಕ ಮನುಷ್ಯರನ್ನ ಮಣ್ತಂಬ್ರಂತ ಹೇಳಕ್ ತಯಾರಿಲ್ಲ. ಹೆಂಡಿ ಕುಡಿಯೋರು, ಉಚ್ಚಿ ಕುಡಿಯೋರು, ಹೇಲು ತಿನ್ನಾಕ ಮುಂದಾಗ್ತೀರಿ ಪ್ರಾಣಿಗಳದ ವಿನಃ ಒಬ್ಬ ದಲಿತ ಮನಿ ಒಳಗಡೆ ಬಂದು ಒಂದು ತುತ್ತು ಅನ್ನ ತಿನ್ನಾಕ ರೆಡಿ ಇಲ್ಲ. ದನದ ಮಾಂಸವನ್ನ ನೋಡಿ ಮರುಗ ವ್ಯಕ್ತಪಡಿಸ್ತೀರಿ, ದಲಿತರ ಹೆಣಗಳು ಬೀಳ್ತಾವ, ಅದ್ರ ಬಗ್ಗೆ ನೀವು ಎಂದೂ ಮಾತನಾಡಂಗಿಲ್ಲ. ಇಂಥ ನಾಲಾಯಕತನ, ಇಂಥ ದುರ್ಬುದ್ಧಿ, ಇಂಥ ತಾರತಮ್ಯದ ಬುದ್ಧಿ ಬೇಕಾ ನಿಮ್ಗ? ಇವರು ಮಾಡುವಂತ ಎಲ್ಲಾ ನಾಟಕಗಳನ್ನ ಅಬ್ಸರ್ವೇಷನ್ ಮಾಡ್ರಪ್ಪ ಈ ದೇಶದ ಬಹುಜನರು ಅಂತ ಹೇಳ್ತಾ, ಇನ್ನಷ್ಟು ಹೆಚ್ಚಿನ ಸುದ್ದಿಯನ್ನ ಈ ಕುರಿತು ನಾನು ತರ್ತೀನಿ. ಅದಕ್ಕಿಂತ ಪೂರ್ವದೊಳಗಡೆ ಇವರು ಮಾಡಿರುವಂತ ನಾಟಕಗಳ ಕೆಲವೊಂದು ವಿಡಿಯೋಗಳದಾವ, ಅದನ್ನ ನೋಡ್ಕೊಡ್ರಿ. ನಮ್ಮ ಸಂಘರ್ಷ ನ್ಯೂಸ್ ಕರ್ನಾಟಕ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ನಿಮ್ಮ ಅನಿಸಿಕೆ ಏನಂತ ಅದನ್ನ ಕಮೆಂಟ್ ಬಾಕ್ಸ್ ಒಳಗೆ ತಿಳಿರಿ. ನೀವೇ ನಮಗೆ ಸರ್ವಶಕ್ತವಾದಂತಹ ಶಕ್ತಿಯುತವಾದಂತಹ ಫಾಲೋವರ್ಸ್, ನೀವೆಲ್ಲ ನಮ್ಮನ್ನ ಫಾಲೋ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸಂಘರ್ಷ ನ್ಯೂಸ್ ಕರ್ನಾಟಕ. नीले इंडो से, SC ST से, आरक्षण से, UGC से, चंद्रशेखर रावण को दे देंगे आजादी। हर हर महादेव। सरकार ने टैंकर लगा दिया, वो पानी पी लो आके जिसने नहीं पिया। अरे आ जाओ हम पानी पिलाए, अरे आ जाओ पानी पिला देंगे, पानी पिला देंगे। और हाँ भाइयों, पानी नहीं पीने दिया तो हम क्या दें? दूध पिलाएंगे।